ಶಿವಮೊಗ್ಗದಲ್ಲಿ ಕಳ್ಳರ ಗ್ಯಾಂಗ್ ಆತಂಕ ಸೃಷ್ಟಿಸ್ತಾ ಇದೆ. ಶಸ್ತ್ರಾಸ್ತ್ರ ಹಿಡಿದು ಓಡಾಡಿದ ದುಷ್ಕರ್ಮಿಗಳು ವಡ್ಡಿನಕೊಪ್ಪದ ಸುತ್ತಮುತ್ತ ಜನರಿಗೆ ಆತಂಕ ಮನೆ ಮಾಡಿದೆ. ಯಾಕಂದ್ರೆ ಶಿವಮೊಗ್ಗದಲ್ಲಿ ಕಳ್ಳರ ಗ್ಯಾಂಗ್ ಈಗ ಆಕ್ಟಿವ್ ಆಗಿದೆ. ಒಂದು ರೀತಿಯಾದಂತಹ ಆತಂಕ ಈಗ ಎಲ್ಲರಲ್ಲಿ ಮನೆ ಮಾಡಿರುವಂತದ್ದು. ಶಸ್ತ್ರಾಸ್ತ್ರವನ್ನ ಹಿಡ್ಕೊಂಡು ದುಷ್ಕರ್ಮಿಗಳು ಅಲ್ಲಿ ರಾಜಾರೋಷವಾಗಿ ಓಡಾಡಿದ್ದಾರೆ. ವಡ್ಡಿನಕೊಪ್ಪದ ಸುತ್ತಮುತ್ತ ಜನರಿಗೆ ಆತಂಕ ಶುರುವಾಗಿದೆ. ವಡ್ಡಿನಕೊಪ್ಪದ ಪುಟ್ಟಪ್ಪ ಕ್ಯಾಂಪ್ ಬಳಿ ದುಷ್ಕರ್ಮಿಗಳು ಓಡಾಟ ನಡೆಸಿದ್ದಾರೆ. ಓಡಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸೊಂಟದಲ್ಲಿ ಶಸ್ತ್ರಾಸ್ತ್ರ ಹಿಡ್ಕೊಂಡು ದುಷ್ಕರ್ಮಿಗಳು ಓಡಾಟ ನಡೆಸಿದ್ದಾರೆ. 6 ಮಂದಿಯ ತಂಡ ಇದು. ಅನುಮಾನಾಸ್ಪದವಾಗಿ ಓಡಾಟ ನಡೆಸ್ತಾ ಇದೆ. ಬಡಾವಣೆ ನಿವಾಸಿಗಳಲ್ಲಿ ಆತಂಕ ಸೃಷ್ಟಿಯಾಗಿದೆ. ಈಗ ಜೀನ್ಸ್ ಪ್ಯಾಂಟ್ ಬನಿಯನ್ ಧರಿಸಿರೋ ದುಷ್ಕರ್ಮಿಗಳು ರಾಜಾರೋಷವಾಗಿ ಸೊಂಟದಲ್ಲಿ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡು ಓಡಾಡ್ತಾ ಇದೆ. ಬಟ್ ಏನ್ ಕಾರಣಕ್ಕೆ ದರೋಡೆ ಮಾಡೋದಕ್ಕೆ ಈ ರೀತಿಯಾಗಿ ಓಡಾಡ್ತಾ ಇದ್ದಾರಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ? ಸಹಜವಾಗಿ ಈ ದೃಶ್ಯವನ್ನ ನೋಡಿದಂತಹ ಜನರಿಗೆ ಆತಂಕ ಶುರುವಾಗುತ್ತೆ. ಯಾಕಂದ್ರೆ ರಾತ್ರೋರಾತ್ರಿ ಈ ರೀತಿಯಾಗಿ ಇವರು ಗ್ಯಾಂಗ್ ಅನ್ನ ಕಟ್ಕೊಂಡು ಸೊಂಟದಲ್ಲಿ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡು ಓಡಾಡ್ತಾ ಇದ್ರೆ, ಅದರಲ್ಲೂ ಜೀನ್ಸ್ ಪ್ಯಾಂಟ್ ಬನಿಯನ್ ಆ ಟೀಮ್ನ ಒಂದು ಡ್ರೆಸ್ ಕೋಡ್ ಇರಬೇಕಂತ ಅನ್ಸುತ್ತೆ. ಹಾಗಾಗಿ ಎಲ್ಲರೂ ಕೂಡ ಜೀನ್ಸ್ ಪ್ಯಾಂಟ್ ಹಾಕೊಂಡಿದ್ದಾರೆ, ಹಾಗೆ ಬನಿಯನ್ ಹಾಕೊಂಡಿದ್ದಾರೆ, ಸೊಂಟದಲ್ಲಿ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡಿದ್ದಾರೆ, ಮುಖಕ್ಕೆ ಬಟ್ಟೆ ಕಟ್ಟದಂತೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಇದು ಜನರಲ್ಲಿ ಆತಂಕವನ್ನ ಮನೆ ಮಾಡಿರುವಂಥದ್ದು. ತುಂಗಾನಗರ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಈ ದೃಶ್ಯವನ್ನ ನೋಡಿದ್ರೆ ನಿಜಕ್ಕೂ ಕೂಡ ಆತಂಕ ಆಗುತ್ತೆ. ಯಾಕಂದ್ರೆ ಅಷ್ಟೂ ಜನ ಕೂಡ ಒಂದು ಡ್ರೆಸ್ ಕೋಡ್ ನಲ್ಲಿ ಸೊಂಟದಲ್ಲಿ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡಿದ್ದಾರೆ. ಏನ್ ಹೊಸ ಟೀಮ್ ಆಕ್ಟಿವ್ ಆಗಿರುವಂತದ್ದ? ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಗ್ತಾ? ಹೌದು ಚೈತ್ರ, ಇನ್ನು ಶಿವಮೊಗ್ಗದ ಹೊರವಲಯದಂತಹ ಒಡ್ಡಿನಕೊಪ್ಪ ಏನಿದೆ, ಒಡ್ಡಿನಕೊಪ್ಪದಲ್ಲಿ ಬರುವಂತಹ ಪುಟ್ಟಪ್ಪ ಕ್ಯಾಂಪ್ ಎಂಬ ಒಂದು ಲೇಔಟ್ ಏನಿದೆ, ಆ ಲೇಔಟ್ ನ ಸುತ್ತಮುತ್ತ ನೂರಾರು ಮನೆಗಳಿವೆ. ಆ ನೂರಾರು ಮನೆಗಳಲ್ಲಿ ಈಗ ಕಳೆದ ರಾತ್ರಿ ಒಂದು ದೃಶ್ಯವನ್ನ ನೋಡಿ ಆ ಜನರು ಈಗ ಬೆಚ್ಚಿ ಬಿದ್ದಿದ್ದಾರೆ. ಯಾಕಂದ್ರೆ ಅಲ್ಲಿರುವಂತಹ 6ಕ್ಕೂ ಹೆಚ್ಚು ಜನರು ರಾತ್ರಿ ಹೊತ್ತಿನಲ್ಲಿ ಬನಿಯನ್ ಹಾಗೂ ಒಂದು ಜೀನ್ಸ್ ಪ್ಯಾಂಟ್ ಅನ್ನ ಹಾಕೊಂಡು ಮಾರಕಾಸ್ತ್ರಗಳನ್ನ ಇಟ್ಕೊಂಡು ಓಡಾಡುತ್ತಿರುವ ದೃಶ್ಯ ಈಗ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಹಿಂದೆ ಕೂಡ ಒಬ್ಬ ವ್ಯಕ್ತಿ ಇದೇ ರೀತಿ ಓಡಾಡಿದ್ದ ಅನ್ನೋ ಒಂದು ಮಾತು ಈಗ ಕೇಳಿ ಬರ್ತಾ ಇರೋದು. ಈಗ ಸದ್ಯ 6 ಜನರು ಆ ಸುತ್ತಮುತ್ತ ಓಡಾಡ್ತಾ ಇರೋದು ನೋಡ್ತಾ ಇದ್ದ ಜನರಿಗೆ ಈಗ ಆತಂಕ ಎದುರಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಗ್ಯಾಂಗ್ ಇದರಲ್ಲಿ ಆಕ್ಟಿವ್ ಆಗಿದೆ ಅನ್ನೋ ಒಂದು ಮಾತು ಈಗ ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಬನಿಯನ್ ಗ್ಯಾಂಗ್ ಅಂತಾನೆ ಹೇಳಲಾಗ್ತಾ ಇದೆ. ಈ ಬನಿಯನ್ ಗ್ಯಾಂಗ್ ಏನಿದೆ, ಇದು ಸುತ್ತಮುತ್ತ ಯಾವ ಮನೆ ಕ್ಲೋಸ್ ಆಗಿರುತ್ತೆ ಆ ಮನೆಗಳನ್ನ ಬೀಗ ಹೊಡೆಯೋದು ಆಗಿರ್ಬೋದು, ಹಾಗೆ ರಾಬ್ರಿಗಳು ಮಾಡೋದಾಗಿರ್ಬೋದು, ಈ ರೀತಿ ಮಾಡ್ತಾ ಇರೋ ಅನುಮಾನ ಈಗ ಕಾಡ್ತಾ ಇದೆ. ಯಾಕಂದ್ರೆ ಸಿಸಿಟಿವಿಯಲ್ಲಿ ಏನು ಆ ದೃಶ್ಯದಲ್ಲಿ ಕಳ್ಳರು ಓಡಾಡ್ತಾ ಇರುವಂತ ದೃಶ್ಯ ನೋಡ್ತಾ ಹೋದ್ರೆ ಜನರು ಕೂಡ ಆ ಊರ್ನವ್ರಲ್ಲ, ಇವರು ಹೊರಗಡೆ ಅವರು ಎಲ್ಲೇ ಬೇರೆ ಊರಿಂದ ಬಂದವರು ಅನ್ನೋದು ಇಂತ ಔಟ್ಸ್ಕರ್ಟ್ ಅಲ್ಲಿರುವಂತಹ ಏನು ಲೇಔಟ್ ಗಳಿದಾವೆ ಇದೇ ಅವರಿಗೆ ಟಾರ್ಗೆಟ್ ಆಗಿದೆ. ಪುಟ್ಟಪ್ಪ ಲೇಔಟ್ ಕೂಡ ಈಗ ಏನು ಈ ರೀತಿಯ ಔಟ್ಸ್ಕರ್ಟ್ ಅಲ್ಲಿರುವಂತ ಒಂದು ಲೇಔಟ್ ಆಗಿದೆ. ಹಾಗಾಗಿ ಅದು ಈಗ ಡೆವಲಪ್ ಆಗ್ತಾರಂತ ಲೇಔಟ್ ಅಲ್ಲಿ ಕೂಡ ಪೊಲೀಸರು ಈಗ ಗಸ್ತನ್ನ ತಿರುಗಬೇಕು ಹೆಚ್ಚಾಗಿ. ಯಾಕಂದ್ರೆ ಇಂತ ಪ್ಲೇಸ್ ಗಳಲ್ಲಿ ಈ ರೀತಿಯ ಘಟನೆಗಳು ನಡೀತಾ ಇದೆ. ಅದರಲ್ಲೂ ಕೂಡ ಮಾರಕಾಸ್ತ್ರಗಳನ್ನ ಇಟ್ಕೊಂಡು ಯಾವ ರೀತಿ ಬೇಕಾದ್ರೆ ಯಾವಾಗ ಬೇಕಾದ್ರೂ ಅವರು ಅಟ್ಯಾಕ್ ಮಾಡ್ಬೋದು ಅನ್ನೋ ಒಂದು ಭಯವನ್ನ ಈಗ ಅಲ್ಲಿ ಸ್ಥಳೀಯರು ಈಗ ಹೊರಗಾಗ್ತಾ ಇರೋದು. ಸದ್ಯ ಪೊಲೀಸರು ಈಗ ಅಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಜೊತೆಗೆ ತುಂಗನಗರ ಪೊಲೀಸರು ಈಗ ಸ್ಥಳಕ್ಕೆ ಹೋಗಿ ಯಾರೇ ಅಲ್ಲಿ ಬಂದಿದ್ರು ಅವರನ್ನ ಐಡೆಂಟಿಫೈ ಮಾಡೋದಾಗಿರ್ಬೋದು, ಹಿಂದೆ ಯಾವ್ದಾದ್ರು ಪ್ರಕರಣದಲ್ಲಿ ಭಾಗಿಯಾಗಿದ್ರೆ ಇದೇ ರೀತಿ ಹೋಲಿಕೆಗಳು ಇದಾವ, ಬೇರೆ ರಾಜ್ಯದ ಬೇರೆ ಜಿಲ್ಲೆಗಳಲ್ಲೂ ಈ ರೀತಿಯ ಪ್ರಕರಣಗಳು ಬೆಳಕಿಗೆ ಬಂದಿದಾವ ಅನ್ನೋದ್ರ ಬಗ್ಗೆನೂ ಈಗ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ವಿನಯ್ ಕುಮಾರ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಒಟ್ಟಾರೆಯಾಗಿ ಈ ದೃಶ್ಯವನ್ನ ನೋಡ್ತಾ ಇದ್ರಂತೂ ನಿಜಕ್ಕೂ ಎದೆ ಜಲ್ ಅನ್ನತ್ತೆ. ಯಾಕಂದ್ರೆ ರಾತ್ರೋರಾತ್ರಿ ಈ ರೀತಿಯಾಗಿ ಶಸ್ತ್ರಾಸ್ತ್ರಗಳನ್ನ ಸೊಂಟದಲ್ಲಿ ಇಟ್ಕೊಂಡು ಬರ್ತಾರೆ. ಅದರಲ್ಲೂ ಕೂಡ ಎಲ್ಲರೂ ಮಲಗಿರುವಂತಹ ಸಂದರ್ಭದಲ್ಲಿ ಯಾರ ಮನೆಯಲ್ಲಿ ಇಲ್ಲ ಆ ಮನೆಯನ್ನ ಟಾರ್ಗೆಟ್ ಮಾಡಿ ಅಲ್ಲಿ ದರೋಡೆ ಮಾಡುವಂತಹ ಪ್ಲಾನ್ ಕೂಡ ಇರಬಹುದೇನೋ. ಹಾಗಾಗಿ ಈ ಟೀಮ್ ಇದೆಯಲ್ಲ, ಈ ಟೀಮ್ನಲ್ಲಿ ಸದ್ಯಕ್ಕೀಗ 6 ಜನ ಇದ್ದಾರೆ. 6 ಜನದಲ್ಲಿ 6 ಜನಕ್ಕೂ ಕೂಡ ಒಂದೇ ರೀತಿಯಾದಂತಹ ಡ್ರೆಸ್ ಕೋಡ್ ಅನ್ನ ಹಾಕೊಂಡಿದ್ದಾರೆ. ಜೀನ್ಸ್ ಪ್ಯಾಂಟ್ ಹಾಕೊಂಡಿದ್ದಾರೆ, ಬನಿಯನ್ ಹಾಕೊಂಡಿದ್ದಾರೆ, ಒಂದಷ್ಟು ಜನ ಮುಖ ಮುಚ್ಕೊಂಡಿದ್ದಾರೆ, ಒಂದಿಬ್ಬರದು ಹಾಗೆ ಮುಖ ಓಪನ್ ಆಗೇ ಇರುವಂಥದ್ದು. ಆದರೆ ಈ ದೃಶ್ಯವನ್ನ ನೋಡಿದಂತಹ ಸ್ಥಳೀಯರಿಗಂತೂ ಈಗ ಆತಂಕ ಮನೆ ಮಾಡಿದೆ. ಪೊಲೀಸರು ಕೂಡ ರಾತ್ರಿ ಹೊತ್ತಲ್ಲಿ ಗಸ್ತು ತಿರುಗಬೇಕು, ಮತ್ತಷ್ಟು ಗಸ್ತನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿ ಈಗ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇವರು ಅದೇ ಊರಿಗೆ ಸೇರಿದಂಥವ್ರ ಅಥವಾ ಬೇರೆ ಊರಿನಿಂದ ಇಲ್ಲಿ ದರೋಡೆಗೆ ಅಂತ ಬಂದಿದ್ದಾರಾ ಅಥವಾ ಈ ಹಿಂದೆ ಇದೇ ರೀತಿಯಾದಂತಹ ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡು ಅಥವಾ ಬೇರೆ ಸುತ್ತಮುತ್ತಲು ಏನಾದರೂ
ದರೋಡೆಯನ್ನ ಮಾಡಿದಾರಾ ಅನ್ನುವಂಥದ್ದು ಈಗ ಪೊಲೀಸರು ತನಿಖೆಯನ್ನ ಮಾಡಬೇಕಾಗತ್ತೆ. ಒಟ್ಟಾರೆಯಂತೂ ಈ ದೃಶ್ಯ ಕ್ಯಾಪ್ಚರ್ ಆಗಿದೆಯಲ್ಲ, ಸೊ ಸದ್ಯಕ್ಕಂತೂ ಆ ಒಡ್ಡಿನಕೊಪ್ಪ ಗ್ರಾಮದಲ್ಲಿ ಹೊಸ ಗ್ಯಾಂಗ್ ಆಕ್ಟಿವ್ ಆಗಿದೆ. ಇವಾಗ 6 ಜನರ ಗ್ಯಾಂಗ್ ಅದು. ಸೊ ಈ 6 ಜನರ ಗ್ಯಾಂಗ್ಗೆ ಪಾಪ ಅಮಾಯಕರು ಸಿಕ್ಕರೆ ಬಲಿಯಾಗೋದಂತೂ ಗ್ಯಾರಂಟಿ. ಯಾಕಂದ್ರೆ ಅವ್ರ ಕೈಯಲ್ಲಿ ನೋಡ್ತಾ ಇದ್ದೀರಲ್ಲ ಶಸ್ತ್ರಾಸ್ತ್ರಗಳು ಯಾವ ರೀತಿಯಾಗಿ ಇಟ್ಕೊಂಡಿದ್ದಾರೆ ಅಂತ, ಸೊಂಟದಲ್ಲಿ ಚಾಕು ಎಲ್ಲ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಒಂದು ರೀತಿಯಾಗಿ ರಸ್ತೆಯಲ್ಲೂ ಕೂಡ ಯಾರಾದರೂ ನಡೆದು ಬಂದರೂ ಕೂಡ ಅವರನ್ನ ದರೋಡೆ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸಾಯಿಸಿದ್ರು ಸಾಯಿಸ್ಬಿಡ್ಬೋದು. ಯಾಕಂದ್ರೆ ಈ ರೀತಿಯಾಗಿ ಗ್ಯಾಂಗ್ ಅನ್ನ ಕಟ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ಎಲ್ಲವೂ ಕೂಡ ಪ್ರೀ ಪ್ಲಾನ್ಡ್ ಆಗಿರುತ್ತೆ. ಪ್ಲಾನ್ ಹಾಕೊಂಡಿರ್ತಾರೆ, ಯಾವ ಮನೆಯಲ್ಲಿ ಯಾರು ಇರ್ತಾರೆ, ಎಷ್ಟು ದಿನದಿಂದ ಮನೆಯ ಬಾಗಿಲು ಮುಚ್ಚದಾಗಿದೆ, ಸೊ ಆ ಮನೆಗಳನ್ನು ಟಾರ್ಗೆಟ್ ಮಾಡುವಂಥದ್ದು, ಅಥವಾ ಒಂಟಿ ಮನೆಯನ್ನ ಟಾರ್ಗೆಟ್ ಮಾಡುವಂಥದ್ದು, ಒಂಟಿ ಮಹಿಳೆಯನ್ನ ಟಾರ್ಗೆಟ್ ಮಾಡುವಂಥದ್ದು, ಈ ರೀತಿಯಾಗಿ ಈ ಗ್ಯಾಂಗ್ ಆಕ್ಟಿವ್ ಆಗಿರುವಂಥದ್ದು. ಸದ್ಯಕ್ಕಂತೂ ಈ ಗ್ಯಾಂಗ್ ಹಿನ್ನೆಲೆ ಏನು, ಎಲ್ಲಿಂದ ಬಂದಿದ್ದಾರೆ, ಏನು ಉದ್ದೇಶ ಇರಬಹುದು ಅನ್ನುವಂಥದ್ದು ಪೊಲೀಸರು ತನಿಖೆಯನ್ನ ಮಾಡಬೇಕಾಗತ್ತೆ. ಈಗ ಈ ಬಗ್ಗೆ ಮಾತನಾಡೋದಕ್ಕೆ ಸ್ಥಳೀಯರು ರಂಗನಾಥ್ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕಕ್ಕೆ ಸಿಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ಎಷ್ಟು ದಿನದಿಂದ ಈ ಗ್ಯಾಂಗ್ ಆಕ್ಟಿವ್ ಆಗಿದೆ ಸರ್? ನಿಮ್ ಗಮನಕ್ಕೆ ಯಾವಾಗ ಬಂತು? ಇದು ನಿನ್ನೆ ರಾತ್ರಿ ಆಗಿದೆ ಅಂತ, ಅಂದ್ರೆ ನಮ್ಮ ಮನೆಯಿಂದ ಒಂದು ಅರ್ಧ ಕಿಲೋಮೀಟರ್ ಮುಂದಾಗುತ್ತೆ. ಇದು ಪುಟ್ಟಪ್ಪ ಕ್ಯಾಂಪ್ ಅಂತ ಅಲ್ಲಿ ಹೊಸ ಲೇಔಟ್ ಆಗಿದೆ. ಅಲ್ಲೊಂದು ಆ ಲೇಔಟ್ ಅಲ್ಲಿ ಇರೋ ಮನೆಗಳಲ್ಲಿ ರೋಡಲ್ಲಿ ಓಡಾಡಿದ್ದಾರೆ ಅಂತ. ಅಂದ್ರೆ ಆ ಲೇಔಟ್ ನಲ್ಲಿ ಎಷ್ಟು ಮನೆಗಳಿದೆ ಸರ್ ಈಗ? ಲೇಔಟ್ ಅಲ್ಲಿ ಒಂದು, ಅಂದ್ರೆ ಎದುರುಗಡೆ ಒಂದು ಪುಟ್ಟಪ್ಪ ಕ್ಯಾಂಪ್ ಅಂತ ಇದೆ, ಎದುರುಗಡೆ ಮೇನ್ ರೋಡ್, ಏರ್ಪೋರ್ಟ್ ರೋಡ್. ಅದು ಏರ್ಪೋರ್ಟ್ ರೋಡ್ ತುಂಬಾ ಮನೆ ಇದೆ. ಇಲ್ಲಿ ಒಂದು 70-80 ಮನೆ ರೋಡ್ ಅಲ್ಲಿ ಇದೆ. ಒಳಗಡೆ ಈ ಲೇಔಟ್ ಅಲ್ಲಿ ಒಂದು 20-25 ಮನೆ ಆಗಿದೆ. ಅಂದ್ರೆ ಈ ವಿಚಾರ ಹೆಂಗೆ ಗೊತ್ತಾಯ್ತು ಸರ್ ನಿಮಗೆ? ಅಂದ್ರೆ ಈಗ ಪಕ್ಕದ ಮನೆಯವ್ರು ಹೇಳಿದ್ರ, ಅಥವಾ ನಿಮ್ ಗಮನಕ್ಕೆ ಬಂತು, ನೀವೇನಾದ್ರೂ ಆ CCTV ದೃಶ್ಯವನ್ನ ಏನಾದ್ರೂ ಆ ಸ್ಥಳೀಯರ ಜೊತೆ ನೋಡಿದ್ರಾ? ನೋಡಿದೆ. ಅದು ನನ್ನ ಫ್ರೆಂಡ್ ಕೂಡ, ಅವರು ಮಾಜಿ ನಗರಸಭಾಧ್ಯಕ್ಷ ಪುಟ್ಟಪ್ಪ ಅವ್ರ ಮಗ ದಿನೇಶ್ ಅಂತ ಇದ್ದಾರೆ. ಅವ್ರ ಮನೆ ಅದು. ಅವ್ರ ಮನೆ ಅವ್ರದೇ ಲೇಔಟ್ ಅದು. ಆಕ್ಚುಲಿ ಲೇಔಟ್ ಕೂಡ ಅವ್ರದೇನೆ ಅದು. ನನ್ನ ಪೆಟ್ರೋಲ್ ಬಂಕ್ ಇಂದ ಸ್ವಲ್ಪ ಮುಂದ್ ಬರುತ್ತೆ ಅವ್ರದ್ದು. ನನ್ನ ಪೆಟ್ರೋಲ್ ಬಂಕ್ ಇದೆ, ಅದ್ರ ಪಕ್ಕದಲ್ಲಿ ಅವ್ರದೇ ಲೇಔಟ್. ಅದ್ರಲ್ಲಿ ಅದು CCTV ಕ್ಯಾಮ್ರಾದಲ್ಲಿ ಸೆರೆ ಆಗಿದೆ. ಅದು ಏನ್ ಹೇಳಿದ್ರು ಸರ್ ನಿಮ್ ಸ್ನೇಹಿತರು ಅವ್ರಿಗೆ, ನಿಮ್ಗೆ? ಅದನ್ನೇ, ಅವರು ಯಾರು ಅಂತ ಏನು ಗೊತ್ತಿಲ್ಲ ಅವ್ರಿಗೆ ವಿಷಯ. ಒಟ್ಟಿಗ ಪೊಲೀಸರು ಈ ತರ ಬಂದ್ರೆ ಕಂಪ್ಲೇಂಟ್ ಮಾಡಿದ್ವಿ, ಎನ್ಕ್ವೈರಿ ಆಗಿ ಗೊತ್ತಾಗ್ಬೇಕಷ್ಟೇ, ನಮಗೇನು ಅದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರು. ಓಕೆ, ಥ್ಯಾಂಕ್ ಯು ಸರ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ.